ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊಳ್ತಾ ಇಲ್ಲಿ ಬಂದರೆ ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ಗುರೂಜಿ ಬಂದು ಈ ಹಾಡನ್ನು ರಿಲೀಸ್ ಮಾಡಿರೋದು ಅಣ್ಣ ಹೇಳಿದಂಗೆ ನಾವು ಅನ್ಕೊಂಡೇ ಇಲ್ಲ. ಈ ಸಿನಿಮಾನೇ ಎಲ್ಲರಿಗೂ ಕರ್ಕೊಂಡ್ಬರ್ತಾ ಇದೆ. ಆ್ಯಂಡ್ ಈ ಹಾಡೇ ನೋಡಿ ನಾವು ಯೋಚನೆ ಮಾಡಿಲ್ಲ, ಇಷ್ಟು ದೊಡ್ಡ ಗುರೂಜಿ ಇಂಡಿಯಾವಿನ ಒಂದು ಶಕ್ತಿ ಇವರು, ಆ ಭಾರತ ದೇಶದ ಒಂದು ಶಕ್ತಿ ಬಂದು ಈ ವೇದಿಕೆ ಮೇಲೆ ನಮ್ಮ ಕನ್ನಡ ಹಾಡನ್ನ ರಿಲೀಸ್ ಮಾಡೋದು ನಾವು ಭಗವಂತನ ಕಂಪ್ಲೀಟ್ ಆಶೀರ್ವಾದ ಅಂತ ಅನ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಬಹುತ್ ಧನ್ಯವಾದ ಗುರುಜಿ, ಥ್ಯಾಂಕ್ ಯು. ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಥ್ಯಾಂಕ್ ಯು. ಅವ್ರು ತುಂಬ ಬ್ಯುಸಿ ಇದ್ರು, ಚೆನ್ನೈಯಿಂದ ನೈಟ್ ರೆಕಾರ್ಡಿಂಗ್ ಮಾಡಿ ನೈಟ್ ಎಲ್ಲ ಟ್ರಾವೆಲ್ ಮಾಡಿ ಬೇರೆ ಯಾವುದಿದ್ರು ರೆಸ್ಟ್ ಮಾಡಿಬಿಟ್ಟಿರೋ ಅವ್ರ ಮನೇಲಿ. ಬಟ್ ನನಗೋಸ್ಕರ ಅವರು ಏನು ರೆಸ್ಟ್ ಮಾಡೋದಿದ್ರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಯುವರ್ ವಾಯ್ಸ್ ಮೇಡ್ ಇಟ್ ಸೋ ಬ್ಯೂಟಿಫುಲ್. ಆ್ಯಂಡ್ ಈ ಥರ ಹಾಡುಗಳನ್ನ ಬರೆಯೋಕ್ಕೆ ಕನ್ನಡದಲ್ಲಿ ಏಕೈಕ ವ್ಯಕ್ತಿ ನಾಗೇಂದ್ರ ಪ್ರಸಾದ್ ಸರ್. ಬರೀ ಈ ಥರ ಹಾಡುಗಳಲ್ಲ, ಎಲ್ಲ ಹಾಡುಗಳು, ಬಟ್ ಈ ಥರದ ಒಂದು ಹಾಡನ್ನು ಬರೆಯೋಕ್ಕೆ ಯಾವ ಕಂಪೋಸರ್ಗೂ ಇನ್ನೊಂದು ಹೆಸರು ತಲೆಗೆ ಹುಟ್ಟಲ್ಲ. ಅದು ನಮ್ಮ ಸೌಭಾಗ್ಯ. ನಾಗೇಂದ್ರ ಪ್ರಸಾದ್ ಅವರು ಕರ್ನಾಟಕದಲ್ಲಿ ಹುಟ್ಟಿರೋದು, ಅವ್ರಿಗೆ ಕನ್ನಡದ ಮೇಲಿರೋಂಥ ಹೆಮ್ಮೆ, ಕನ್ನಡ ಸಾಹಿತ್ಯ ಮೇಲಿರೋಂಥ ರೆಸ್ಪೆಕ್ಟು, ಅವರಿಂದ ತುಂಬ ಕಲಿತಾನೆ ಇರ್ತೀನಿ. ನನ್ನ ಹಾಡುಗಳಿಗೆ ಬಹುತೇಕ ಶಕ್ತಿ ನೀಡಿರೋದು ಅಣ್ಣ ನಾಗೇಂದ್ರ ಪ್ರಸಾದ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಅವ್ರು ಹೇಳಿದ್ರು ಒಳ್ಳೆ ಡೈರೆಕ್ಟರ್ ಅಂತ. ನಾನು ಎಷ್ಟು ಒಳ್ಳೆ ಡೈರೆಕ್ಟರ್, ಅದಕ್ಕಿಂತ 100ರಷ್ಟು ಒಳ್ಳೆ ಪ್ರೊಡ್ಯೂಸರ್ ಅವರು, ಒಳ್ಳೆ ವ್ಯಕ್ತಿ ಅವರು. ನಾನು ಒಳ್ಳೆ ಡೈರೆಕ್ಟರ್ ಅಂತ ನಾನು ಹೇಳ್ಕೊತಿಲ್ಲ, ಇನ್ನೂ ತುಂಬ ಅವ್ರು ಹೇಳಿದೆ ಕೇಳ್ತಾ ಇದ್ದೀನಿ. ಬಟ್ ನನಗಿನ್ನ 100ರಷ್ಟು ಅದ್ಭುತವಾದ ವ್ಯಕ್ತಿ, ಅದ್ಭುತವಾದ ಶಕ್ತಿ. ಈ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿ ಅವ್ರು ನಿಂತಿಲ್ಲ ಮೇಡಮ್. ಶಿವನ ಭಕ್ತ ಒಂದು ಶಿವನ ಪೂಜೆ ಮಾಡಿದ್ರೆ ಹೇಗಿರುತ್ತೆ ಹಾಗೆ ಈ ಸಿನಿಮಾನ ಪೂಜೆ ಮಾಡ್ತಾ ನಿಂತಿರೋಂಥ ಪ್ರೊಡ್ಯೂಸರ್ ಅವರು. ಥ್ಯಾಂಕ್ ಯು ಅಣ್ಣ, ನಿಮ್ಮ ಶಕ್ತಿ ಯಾವತ್ತೂ ಮರೆಯೋದಿಲ್ಲ. ಥ್ಯಾಂಕ್ ಯು. ಆ್ಯಂಡ್ ಎಲ್ಲದಕ್ಕೂ ಮೀರಿ ಈ ಸಿನಿಮಾ ನಾನು ಮಾಡೋಕ್ಕೆ ಕಾರಣ ಒನ್ನೇ ಡಾಕ್ಟರ್ ಶಿವರಾಜ್ಕುಮಾರ್ ಅಣ್ಣ. ಅವ್ರು ಯಾವಾಗ ನನ್ನ ತಲೆ ಮೇಲೆ ಕೈಟ್ ಆಶೀರ್ವಾದ ಮಾಡಿದ್ರು ಆ ಶಕ್ತಿ ಇವ್ರಿಗೂ ಕರ್ಕೊಂಡ್ಬಂದಿದೆ, ಬೇರೆ ಏನಿಲ್ಲ. ಅಣ್ಣ ಇವತ್ತು ಲಾಸ್ಟ್ ಮೂಮೆಂಟಲ್ಲಿ ಅಣ್ಣ ಒಂದು ಪಂಚೆ, ನಾನು ಹೇಳಿಲ್ಲ, ಒಂದು ಪಂಚೆ ಶರ್ಟ್ ಉಟ್ಕೊಂಡ್ ಬರ್ತೀರಣ್ಣ, ಡೆಫಿನೆಟ್ಲಿ ಎಲ್ಲಿ ಬರಲಿ ಅಂತ. ಇಷ್ಟು ದೊಡ್ಡ ಸೂಪರ್ ಸ್ಟಾರು ಕಾರಿಂದ ಹೇಳಿದ್ರು, ಅಣ್ಣ ಒಂದು ರೂಮ್ ಬುಕ್ ಮಾಡ್ಬಿಡ್ತೀವಿ, ಒಂದೇ ನಿಮಿಷ ರೂಮ್ ಇದೆ. ರೂಮ್ ಅಲ್ಲ ಮೇಡಮ್ಮ, ಇಲ್ಲಿ ಏನಿದೆ ಅದೇ ಡೋರ್ ಓಪನ್ ಮಾಡ್ಸೋದು ಅಲ್ಲ ಚೇಂಜ್ ಮಾಡ್ತೀನಿ. ಇದು ಯಾರಿದ್ದಾರೆ ಮೇಡಮ್ ಈ ಥರ ಇಂಡಿಯಾದಲ್ಲಿ ಅಂತ ನನಗೆ ಗೊತ್ತಿಲ್ಲ. ಶಿವಣ್ಣ, ನೀವು ಇರೋ ಟೈಮಲ್ಲಿ ನಾವು ಬದುಕಿರೋದು ನಮ್ಮ ಸೌಭಾಗ್ಯ ಅಣ್ಣ. ನೀವು ಉಸಿರಾಡೋ ಗಾಳಿನ ಉಸಿರಾಡ್ತಾ ಇರೋದು ನಮ್ಮ ಸೌಭಾಗ್ಯ. ಅಣ್ಣವ್ರನ್ನ ನಾನು ನೋಡೋಕ್ಕಾಗಿಲ್ಲ, ಬಟ್ ಅಣ್ಣವ್ರ ಪ್ರತಿ ರೂಪ ದಿನ ನಾನು ಶಿವಣ್ಣನ ನೋಡ್ತೇನೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್ ಅಣ್ಣ. ಆ್ಯಂಡ್ ಈ ಸಿನಿಮಾ ಇನ್ನು ಬಹಳಷ್ಟು ಸರ್ಪ್ರೈಸಸ್ ಇದೆ, ಮಾಡ್ತಾ ಹೋಗ್ತೀವಿ. ಮ್ಯೂಸಿಕ್ ಅಂತ ಬಂದಾಗ ನನ್ನ ಸಿನಿಮಾಗೆ ಎಷ್ಟು ಮಾಡಿದ್ರೂ ನನಗೆ ಸಮಾಧಾನನೇ ಆಗ್ತಾ ಇಲ್ಲ. ಬಟ್ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಡೂಯಿಂಗ್ ಇಟ್. ಇನ್ನೊಂದು ಅದ್ಭುತವಾದ ಒಂದು ವಿಷಯನ ಆದಷ್ಟು ಬೇಗ ತಿಳಿಸ್ತೀವಿ, ಒಂದು ಸರ್ಪ್ರೈಸ್. ಎಜೆ ಸರ್, ಅದನ್ನೇ ಕೇಳಬೇಕು ಅಂತಿದ್ದೆ ನಾನು. ನಿರ್ದೇಶಕರಾಗಿ ಮೊದಲ ಸಿನಿಮಾ, ಸಂಗೀತ ನಿರ್ದೇಶಕ ಆಗುವಾಗ ಎಲ್ರಿಗೂ ಒಂದಿರುತ್ತೆ ಎಕ್ಸ್ಟ್ರಾ ಕಣ್ಣು, ಈ ಸಿನಿಮಾದ ಹಾಡುಗಳು ಹೇಗಿರ್ಬೋದು ಅಂತ. ಸೊ ಆ ಪ್ರೆಷರ್ ಏನಾದ್ರು ಇತ್ತಾ, ಅಥವಾ ಈ ಸಿನಿಮಾ ಡೈರೆಕ್ಟರ್ ನಾನಲ್ಲ ಅಂತ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದ ಆ ಜರ್ನಿ ಬಗ್ಗೆ? ಇಲ್ಲ ಮೇಡಮ್, ನಿಜ ಟು ಬಿ ವೆರಿ ಫ್ರಾಂಕ್, ಡೈರೆಕ್ಟರ್ನ ಮಿಸ್ ಮಾಡ್ತೀನಿ ನಾನು. ಒಂದು ಸಾಂಗ್ ಮಾಡ್ಬೇಕಾದ್ರೆ ಒಬ್ಬರು ಡೈರೆಕ್ಟರ್ ನಮ್ಮ ಜೊತೆ ಇರ್ತಾರಲ್ಲ, ಅವ್ರು ಎಷ್ಟು ಮಹತ್ವ ಅನ್ನೋದು ಈ ಸಿನಿಮಾ ನನಗೆ ಗೊತ್ತಾಗಿದೆ. ಯಾಕಂದ್ರೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಮಾಡ್ತಿದ್ದೀನಿ, ಎಲ್ಲ ಓಕೆ. ನನ್ನನ್ನು ಮಾಡಿಸ್ತಾ ಇದ್ದಿದ್ದು ಡೈರೆಕ್ಟರ್ಗಳು ಪಕ್ಕದಲ್ಲಿ ಕೂತಿ, ಅವ್ರುಗಳು ಏನೋ ಒಂದು ಮಾಡೋರು. ಅಣ್ಣ ಹೇಳಿದ್ರು ಈ ವರ್ಷದ ಸೂಪರ್ ಹಿಟ್ ಸಾಂಗ್ ಅಂತ. ಅದು ಖಂಡಿತಲ್ಲೂ ನಮ್ಮ ಶ್ರೀನಿವಾಸ ರಾಜ್ ಅವ್ರು ಹಿಂದೆ ಕೂತಿಲ್ಲ ಅಂದ್ರೆ ನನಗೆ ತಲೆ ಓಡ್ತಾ ಇರ್ಲಿಲ್ಲೇನೋ ಅನ್ನೋದು ಇವಾಗ ನನಗೆ ಗೊತ್ತಾಗ್ತದೆ. ಯಾಕಂದ್ರೆ ನನಗೆ ಫುಲ್ ಫ್ರೀಡಮ್ ಇದೆ, ಏನ್ ಬೇಕಾದ್ರೂ ಮಾಡ್ಬೋದು, ಎಲ್ಲ ಮಾಡ್ಬೋದಲ್ಲ ಅಂತ ಕೂತ್ಕೊಂಡ್ರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಬಟ್ ಖಂಡಿತವಾಗ್ಲು ಒಂದು ಒಳ್ಳೆ ಮ್ಯೂಸಿಕ್ ಅಂತೂ ಖಂಡಿತವಾಗ್ಲು ಫಿಲ್ಮ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ. ಅಂಡ್ ಸಾಂಗ್ಸ್ ಹತ್ರ ಈ ಸಿನಿಮಾದಲ್ಲಿ ಸ್ವಲ್ಪ ಕಮ್ಮಿ ಸಾಂಗ್ಸ್ ಇದೆ, ಸ್ಕ್ರಿಪ್ಟ್ ಸಾಂಗ್ಸ್ ನ ಕೇಳ್ತಿರ್ಲಿಲ್ಲ. ದಿಸ್ ಸಾಂಗ್ ಇಸ್ ಬ್ಯಾಕ್ಗ್ರೌಂಡ್ ಸಾಂಗ್ ಫಿಲ್ಮ್ ಅಲ್ಲಿ. ಇನ್ನೊಂದು ಒಳ್ಳೆ ಮೆಲಡಿ ಸಾಂಗ್ ಇದೆ, ಒಂದು ಅದ್ಭುತವಾದ ಒಂದು ಪ್ರಮೋಷನಲ್ ಸಾಂಗ್ ಮಾಡ್ತೀವಿ. ದಟ್ ವಿಲ್ ಬಿ ಫಾರ್ ದ ಮಾಸಸ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಏನಾದರೂ ಹೇಳಕ್ಕಿದ್ರೆ ಪ್ರೆಸ್ಸಿಗೆ? ಇಲ್ಲ, ಮಾಧ್ಯಮದವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಪ್ರತಿ ಸತಿನೂ ಈ ಸಿನಿಮಾನ ತುಂಬಾ ಆಶೀರ್ವಾದ ಮಾಡ್ಕೊಂಡ್ ಬಂದಿದ್ದೀರ. ಒಂದು ಪೋಸ್ಟರ್ ಇರಲಿ, ಟೀಸರ್ ಇರಲಿ, ಇವತ್ತು ಈ ಸಾಂಗ್ ಆಗಲಿ, ಎಲ್ಲರೂ ಆಶೀರ್ವಾದ ಮಾಡಿದ್ದೀರ. ದಯವಿಟ್ಟು ಇದೇ ರೀತಿ ಆಶೀರ್ವಾದ ಮಾಡಿ. ನಿಮ್ಮ ಮನೆಯ ಮಗ ನಾನು, ಕೈ ಹಿಡಿದು ನಡೆಸಿ. ಸತ್ಯ ಹೇಳಿ ಸರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಲವ್ ಯು ಸರ್ ಫಾರ್ ದ ಬ್ಯೂಟಿಫುಲ್ ವಿಜುವಲ್ಸ್. ಆ್ಯಂಡ್ ಕಾರ್ತಿಕ್ ಆ್ಯಂಡ್ ಟೀಮ್ ಮಂಗಳೂರಿಂದ ಬಂದಿದ್ದಾರೆ. ಪ್ರಜ್ವಲ್, ಕಾರ್ತಿಕ್ ಎಲ್ಲರೂ ಅವರೇ ಈ ವಿಡಿಯೋ ಮಾಡಿದ್ದು. ಟ್ರಯಾಂಗಲ್ ಸ್ಟುಡಿಯೋ ಕಾರ್ತಿಕ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಥ್ಯಾಂಕ್ ಯು. ಮೊದಲನೇದಾಗಿ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ, ರಮೇಶ್ ರೆಡ್ಡಿ ಅವರೇ, ಅರ್ಜುನ್ ಜನ್ಯ ಹೆಗಡೆ,
ನಾಗೇಂದ್ರ ಪ್ರಸಾದ್, ವಿಜಯ್ ಪ್ರಕಾಶ್ ಅವರು, ಯಾರು ಎಲ್ಲರಿಗೂ, ಆಲ್ ದ ಮೀಡಿಯಾ ಪೀಪಲ್ಸ್, ಸ್ಯಾಟಲೈಟ್ ಆ್ಯಂಡ್ ಪ್ರೆಸ್ ಮೀಡಿಯಾ ಇಬ್ಬರು, ಪ್ರಿಂಟ್ ಮೀಡಿಯಾ ಇಬ್ಬರು ನಮಸ್ಕಾರ ಮಾಡ್ತಿದ್ದೀನಿ. ಈ ಸಿನಿಮಾ ಬಗ್ಗೆ ಫಸ್ಟಿಂದ ನಾನು ಹೇಳ್ತಾ ಬಂದಿದ್ದೀನಿ. ಫಸ್ಟು ಕಥೆ ಹೇಳಿದಾಗ ಸೇಮ್ ಸ್ಟೋರಿ ರಿಪೀಟ್ ಆಗೋದು ಬೇಡ. ಬಟ್ ಇವತ್ತು ಅರ್ಜುನ್ ಜನ್ಯ ಇವ್ರು ಬರೀ ಕರ್ನಾಟಕ ಮಾತ್ರ ಅಂದರು, ಇಲ್ಲ ಭಾರತ ದೇಶದಲ್ಲಿ ಒಂದು ಒಳ್ಳೆ ನಿರ್ದೇಶಕ ಆಗ್ತಾರೆ ಒಂದು ಭರವಸೆ ನನಗೆ. ಅದೇನೋ ಗೊತ್ತಿಲ್ಲ, ಅದೇನು ಧೈರ್ಯ ಅಂತ ನನಗೆ ಗೊತ್ತಿಲ್ಲ. ಬಟ್ 100% ಈ ಸಿನಿಮಾ ನಾಗೇಂದ್ರ ಪ್ರಸಾದ್ ಈ ಲಿರಿಕ್ಸ್ ಬರೆದಿದ್ದು ಇದೊಂದು ಭಾವನೆ ಇದೆ, ಇಟ್ಸ್ ಅ ಫೀಲಿಂಗ್. ಇದು ಆರ್ಮರಿ ಸಾಂಗ್ ಅಲ್ಲ ಇದು. ಅವ್ರು ಹೇಳಿದ್ರೆ ಸಾಂಗ್ಗಳು ಯಾವ ಸಾಂಗ್ಗಳು ಬೇಕಾದ್ರೆ ಬರೀಬೋದು, ಬಟ್ ಸಿನಿಮಾಗೆ ಪೂರ್ವಕವಾಗಿ ಒಂದು ಭಾವನೆ ತರೆದಿದೆಯಲ್ಲ, ಇದು ಸಾಕಷ್ಟು ವಿಷಯ ಇದೆ. ನನ್ನ ಲೈಫಲ್ಲಿ ನಾನು ಇದು ಅನುಭವಿಸಿದ್ದೀನಿ. ಲಾಸ್ಟ್ ಇಯರ್ ಗೊತ್ತು ನಿಮಗೆ, ಪದೇ ಪದೇ ಹೇಳೋದು ಬೇಡ. ಸೊ ಈ ಸಿನಿಮಾ ನೋಡ್ಬಿಟ್ರೆ ನಮಗೆಲ್ಲ ಅರ್ಥ ಆಗ್ಬಿಡುತ್ತೆ. ಸಿನಿಮಾದಲ್ಲಿ ಆ ಥರ ಒಂದು ಅಮೂಲ್ಯವಾದ ಪಾಯಿಂಟ್ಸ್ ಇದೆ. ಆ್ಯಂಡ್ ಐ ಕುಡ್ ಏಬಲ್ ಟು ರಿಲೇಟ್ ಮೈ ಸೆಲ್ಫ್ ಇನ್ ದ ಫಿಲಮ್. ಆ್ಯಂಡ್ ಸ್ವಾಮೀಜಿಯವ್ರು ಹೇಳಿದ ಮಾತು ಅಷ್ಟೇ, ಈ ಸಿನಿಮಾ ಭಾರತ ದೇಶದಲ್ಲೇ ಟ್ರೆಂಡ್ ಆಗಬೇಕಂದ್ರೆ ನಮ್ಮ ಆಸೆ. ಆ್ಯಂಡ್ ಏನು ಗ್ರಾಫಿಕ್ ಅವ್ರು ಮಾಡಿದ್ರು ಒಂದು ಸಿನಿಮಾದು ಸೂಪರ್ ಆಗಿತ್ತು. ಆ್ಯಂಡ್ ಇನ್ನೂ ಜಾಸ್ತಿ ಇದೆ, ಇದೊಂದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ, ಬೇಡ ಇನ್ನೇನು ಹೇಳೋದು. ಐ ಥಿಂಕ್ ಅರ್ಜುನ್ ಅವರೆಲ್ಲ ಹೇಳ್ತಾರೆ. ನಮಗೇನು ಇಲ್ಲಿವರೆಗೂ ಸಿನಿಮಾ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಇತ್ತು, ಇವತ್ತು ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಸಿನಿಮಾ ನಾನೇ ಯಾವಾಗ ನೋಡ್ತೀನಿ ಅಂತ ಒಂದು ಆಸೆ ಹುಟ್ಬಿಟ್ಟಿದೆ, ಗೊತ್ತಿಲ್ಲ. ಇದು ಅರ್ಜುನ್ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ, ಐ ಫೀಲ್ ಐ ವಾಂಟ್ ಟು ಸಿ ದ ಫಿಲ್ಮ್ ಇಮಿಡಿಯೇಟ್ಲಿ. ಏನೋ ಒಂದು ಆಸೆ ಬಂದ್ಬಿಟ್ಟಿದೆ. ಐ ಥಿಂಕ್ ಅಮೇಝಿಂಗ್. ನಾನು ಕನ್ನಡ ಫುಲ್ ಡಬ್ ಮಾಡಿದೆ, ಲಾಸ್ಟ್ ಇಯರ್ ಡಬ್ ಮಾಡಿದೆ. ಇವಾಗ ತಮಿಳ್ ಡಬ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜ್ಗೆ ಬರ್ತಾ ಇದ್ದೀನಿ. ತಮಿಳು ಡಬ್ ಮಾಡ್ತಾ ಇದ್ದೀನಿ, ನಾನೇ ತಮಿಳು ಡಬ್ ಮಾಡ್ತಾ ಇದ್ದೀನಿ. ಎಲ್ಲ ಭಾಷೆಗೂ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ತಮಿಳು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಇದೆ, ಮಾಡ್ತೀನಿ ಖಂಡಿತ. ಎಲ್ಲ ಭಾಷೆಗೂ ಮಾಡಬೇಕು ಅನ್ನೋ ಒಂದು ಆಸೆ. ನಮ್ಮ ವಾಯ್ಸ್ ಎಲ್ಲ ಭಾಷೆಯಲ್ಲೂ ಹೋಗ್ಲಿ ಅನ್ನೋದು ನಮ್ಮ ಆಸೆ. ಸೊ ಪ್ರಯತ್ನ ಮಾಡೋಣ, ಪ್ರಯತ್ನ ಮಾಡೋದು ತಪ್ಪೇನಿಲ್ಲ. ಸೊ ತಮ್ಗಳ ಸಪೋರ್ಟ್ 45 ನಿಮ್ಗೆ ಇರಲಿ. ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸರ್ ಮಾತ್ರ, ನಮ್ಗೆ ಇದು ಒಂಥರ ಫ್ಯಾಮಿಲಿ ಸಿನಿಮಾ ಥರ. ಅವ್ರ ಒಂಥರ ನಮ್ಗೆ ಫ್ಯಾಮಿಲಿ ಅಂದರೆ ತಪ್ಪಾಗಲ್ಲ. ಬರೀ ಅಭಿಮಾನಿ ಮಾತ್ರ ಅಲ್ಲ, ಪ್ರೀತಿ ಅಭಿಮಾನಿ. ಅವ್ರ ಅಭಿಮಾನದಲ್ಲಿ ಒಂದು ನೋವು ಅನ್ನೋದೇ ಇಲ್ಲ, ಬರೀ ನಲಿವೆ, ಬರೀ ನಗುನೆ. ಎಲ್ಲೂ ಬಂದು ಯಾವಾಗಲೂ ನನಗೆ ಕಷ್ಟ ಇಷ್ಟ ಅಂತ ಹೇಳ್ಕೊಂಡವ್ರೆಲ್ಲ. ಎಷ್ಟು ಟೈಮ್ ಆಗಲಿ, ಎಷ್ಟೊತ್ತೇ ಆಗಲಿ, ಯಾವ ಟೈಮ್ ಆಗಲಿ ನಮ್ಗೆ ಹೇಳ್ತಾರೆ ಶಿವಣ್ಣ ಸಪೋರ್ಟ್ ಮಾಡ್ತಾರೆ. ಈ ಸಪೋರ್ಟ್ ಎಲ್ಲಿಂದ ಬರ್ಬೇಕಾದ್ರೆ ಪ್ರತಿ ಆಪೋಸಿಟ್ ವ್ಯಕ್ತಿ ಇದ್ದಾಗ ಸಪೋರ್ಟ್ ಮಾಡೋಕ್ಕಾಗೋದು. ಇಲ್ಲಾಂದ್ರೆ ಸರಿ ಯಥಾ ಪ್ರಕಾರ ನಾನು ತುಂಬಾ ಒಳ್ಳೆಯಂತ ಹೇಳಲ್ಲ, ಮಾಡ್ಬೇಕಾದ್ರೆ ಏನು ಮಾಡೋಕ್ಕಲ್ಲ. ಅವ್ರ ಹಣೆ ಬರ ದೇವ್ರು ಬರ್ದಂಗೆ ಹೋಗ್ಲಿ ಶಿವ. ಸೊ ಇಲ್ಲಿ ಶಿವ ಅಂತಾನೆ ಬರ್ತಿರೋದು. ಸೊ ಈ ಸಾಂಗ್ ಆಗಿರುತ್ತೆ. ನನಗೆ ಈ ಹೆಸರು ಕೊಟ್ಟು ನಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರು ಯಾವ ಇದರಲ್ಲಿ ನನಗೆ ಅವರು 9 ವರ್ಷ ಆದ್ಮೇಲೆ ಹುಟ್ಟಿದ್ರು. ಅದಕ್ಕೆ ತಕ್ಕಂತೆ ನಾಗರಾಜ ಶಿವಪುಟ್ಟ ಸ್ವಾಮಿಯವರು ಕರೀತಾರೆ. ಎಲ್ಲರೂ ಇದ್ದಾರೆ. ಥ್ಯಾಂಕ್ಸ್. ಅವ್ರ ಆಶೀರ್ವಾದ ಮಾಡ್ತಾ ಇರ್ತಾರೆ, ಅಪ್ಪನ ಆಶೀರ್ವಾದ ಮಾಡ್ತಾ ಇರ್ತಾನೆ. ಪ್ರತಿಯೊಬ್ಬರು ಆಶೀರ್ವಾದ, ವಿಜಯಶಂಕರ್ ಇರ್ಬೋದು, ವಜ್ರಾಣ ಇರ್ಬೋದು, ಪ್ರತಿಯೊಬ್ಬರು ಆಶೀರ್ವಾದ ಮಾಡ್ತಾ ಇದ್ದಾರೆ. ನಿಮ್ಮ ಆಶೀರ್ವಾದ ಎಲ್ಲಿಂದ ಕೇಳ್ಕೊಂಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಒಂದೇ ಒಂದು ಮಾತು ಶಿವಣ್ಣ, ಶಿವರಾಜ್ ಕುಮಾರ್ ಸರ್ ಅವರ ಹೆಸರಿಗೂ ಈ ಶಿವಗೂ ಒಂದು ರೀತಿ ಒಂದು ಕನೆಕ್ಷನ್ ಕಾಣಿಸುತ್ತೆ, ಅವಿನಾಭಾವ ಸಂಬಂಧ ಅನ್ನೋ ರೀತಿ. ಓಂ ಸಿನಿಮಾದ ಟೈಟಲ್ ಆಗಿರ್ಬೋದು, ಅಥವಾ ಜೋಗಯ್ಯ ಜೋಗಿ ಆಗಿರ್ಬೋದು, ಅದರಲ್ಲಿರುವಂತಹ ಗಂಗೆ ತಲೆಮೇಲೆ, ಈ ರೀತಿ ಹಲವಾರು ಹಾಡುಗಳು ಶಿವನ ಮೇಲೆ ನೀವು ಪರ್ಫಾರ್ಮ್ ಮಾಡಿದ್ದೀರಾ, ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ. ಈ ಹಾಡು ಕೇಳಿದಾಗ ನಿಮಗೆ ಅನಿಸಿದ ಒಂದು ಮಾತು ಪ್ಲೀಸ್. ನಾನು ಮಾಡಿಸ್ತಾ ಇದ್ರೆ ಅಷ್ಟೇ, ನಾವೇನು ಕೇಳ್ಕೊಂಡೇ ಬಂದಿಲ್ಲ. ಅದಾಗ್ಲೇ ಬರ್ತಾ ಇದೆ, ಅದಾಗೇ ಆಡ್ತಾ ಇದ್ದಾರೆ. ಸಾಕಷ್ಟು ಸಿಂಗರ್ಸ್ ಆಡ್ತಾರೆ, ಮ್ಯೂಸಿಕ್ ಆಕ್ಟ್ ಮಾಡ್ತಾರೆ. ನಾವೇನ್ ಮಾಡಿದೀವಿ ಹೇಳಿ, ನಾವು ಆಕ್ಟ್ ಮಾಡ್ಬಿಟ್ಟು ಹೋಗಿದ್ದೀವಿ ಅಷ್ಟೇ. ಆ ಭಾವನೆ ಕೊಡ್ತಾರೆ ವಿಜಯ್ ಪ್ರಕಾಶ್ ಅವರು, ಆ ಲಿರಿಕ್ಸ್ ಕೊಡ್ತಾರೆ ನಾಗೇಂದ್ರ ಪ್ರಸಾದ್ ಅವರು, ಮ್ಯೂಸಿಕ್ ಕೊಡ್ತಾರೆ ಅರ್ಜುನ್ ಜನ್ಯ ಸಾಮಾನ್ಯ ಮ್ಯೂಸಿಕ್ ಅವರು, ಅಮೇಝಿಂಗ್. ಅದು ಬಜರಂಗಿ ಮಾಡ್ಬೇಕು ಹೇಳ್ತೀವಿ. ಎಲ್ಲರೂ ಬಂದು ಎಲ್ಲ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಬಿಟ್ರು, ಎಲ್ಲ ಚಪ್ಪಲಿ ಹಾಕೊಂಡು ಮಾಡ್ಬಿಟ್ರು. ನಾ ಬಂದು ಚಪ್ಪಲಿ ಬಿಚ್ಬಿಟ್ಟು ಆ ಬಿಸಿಲಿಗೆ ಸ್ಟಾರ್ಟ್ ಮಾಡಿದೆ, ತಿರ್ಗಿ ಎಲ್ಲ ರೀಶೂಟ್ ಮಾಡಿದೆ. ಸೊ ಭಕ್ತಿ ಅನ್ನೋದು ಇದೆಯಲ್ಲ, ಅದು ಯಾವ ವರ್ಷ ನನ್ನ ಹೇಳ್ಕೊಂಡು ಹೋಗುತ್ತೆ. ಅವತ್ತು ನನಗೆ ಕಾಲ್ ಸುಟ್ಟರು ನಂಗೆ ಗೊತ್ತಾಗಿಲ್ಲ. ಸೊ ಮನಸ್ಸಲ್ಲಿ ಒಂದು ಭಕ್ತಿ ಇರ್ಬೇಕು. ಈ ಸಾಂಗ್ ಅಷ್ಟೇ ಕೇಳಿದಾಗ ನಿಜವಾಗ್ಲೂ ಏನೊಂದು ಫೀಲಿಂಗ್ ಇದೆ. ಈ ಸಿನಿಮಾ ವಿಜುವಲ್ಸ್ ನೋಡಿದಾಗ ನಿಮ್ಗೆ ಅದನ್ನು ಅನುಭವಿಸುತ್ತೆ. 100% ನೀವು ರಿಲೇಟ್ ಆಗ್ತೀರಾ. ಅಂಡ್ ಆ ಸೌಂಡಿಂಗ್ ಏನಿದೆ, ಅವ್ರ ಹಾಡಿ ಸ್ಟೈಲ್ ಇರ್ಬೋದು, ಇಲ್ಲ ನಾವು ಮಾತಾಡಿ ಡೈಲಾಗ್ ಇರ್ಬೋದು, ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಲಿ ಯು ವಿಲ್ ಫೀಲ್ ದಟ್ ಕನೆಕ್ಷನ್. ಆ ಕನೆಕ್ಷನ್ನ ಕೊಟ್ಟು ವಿಜಯ್ ಪ್ರಕಾಶ್ಗೆ ತುಂಬ ಥ್ಯಾಂಕ್ಸ್. ಅವ್ರು ತುಂಬ ನೋಡಿದ್ರು ಗೊತ್ತಿಲ್ಲ. ಐ ಥಿಂಕ್ is sung it very well. And ನಾಗೇಂದ್ರ ಪ್ರಸಾದ್ ಅವರ ತುಂಬ ಅದ್ಭುತ ಬರ್ತೀರಾ ನೀವು. ಐ ಥಿಂಕ್ ಸರಸ್ವತಿ ಕೂತಿರೋದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್. ಬೊಕೆ ಹಾಕಮ್ಮ, ನಮ್ಮ ಫ್ಯಾಮಿಲಿ ಫಿಲ್ಮ್. ನಮ್ಮ
ರಮೇಶ್ ಶೆಟ್ಟಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಶಿವಣ್ಣ ಖಂಡಿತವಾಗ್ಲೂ ಈ ಸಿನಿಮಾ ಆಗೋದಕ್ಕೆ ಒಂದು ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಅವ್ರು ಕೊಟ್ಟಂತಹ ಸಪೋರ್ಟ್ 45 ಸಿನಿಮಾ ಆಗ್ತಾ ಇದೆ, ನಿಮ್ಮ ಮುಂದೆ ತೆರೆ ಕಾಣೋದಕ್ಕೆ ಸಿದ್ಧ ಆಗ್ತಾ ಇದೆ. ಈ ಹಾಡಿಗೆ ಆಗಿರ್ಬೋದು, ಆ ಪದಕ್ಕಾಗಿರ್ಬೋದು, ಹಾಗೂ ಅವರಿರೋ ರೀತಿಗೆ ಪ್ರತಿಯೊಂದಕ್ಕೂ ಶಕ್ತಿಯಾಗಿ ನಿಂತಿರೋದಕ್ಕೆ ಧನ್ಯವಾದಗಳು ಸರ್. ಕಾಲೇಜ್ ಫ್ರೆಂಡ್ಸ್, ನಿಮ್ಮ ಕಾಲೇಜ್ ಫ್ರೆಂಡ್ಸಾ ಸರ್?